ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓನಗಿರಿಯ ವಿದ್ಯಾಪೀಠ ನಮ್ಮ ಹಾಡು ಹಂಪೆಯಂತೆ ಆಗ್ಬಿಟ್ಟಿದೆಯಲ್ಲ. ನೋಡೋಣ, ಒಂಚೂರು ಬೇಗ ಬೇಗ ಶುಚಿ ಮಾಡಿಬಿಡಿ. ಮಕ್ಕಳ ಸ್ವಲ್ಪ ತಾಳಿ. ಎಲ್ಲ ಕನಕಾಚಲ, ನನ್ನ ಸ್ಥಾನ ಕಿತ್ಕೊಂಡು ನಿನ್ನ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಹಾಗೆ ಮಾಡಿದೆಯಲ್ಲ. ಶ್ರೀಹರಿ, ನಿನ್ನ ಕೈ ಬಾಯಿ ಸೊಟ್ಟಗಾಗುವಾಗ ಮಾಡಲಿಲ್ಲ. ನಾನು ಯೋಗೇಂದ್ರ ಆಚಾರ್ಯನೇ ಅಲ್ಲ. ಇಷ್ಟು ದಿನ ಈ ವಿದ್ಯಾಪೀಠ ಕತ್ಲಲ್ಲಿತ್ತು. ಇನ್ನು ಮುಂದೆ ಹಾಗಿರೋದಿಲ್ಲ. ಎಷ್ಟೇ ವರ್ಷದ ಕತ್ಲೆ ಇದ್ರೂ ಸಣ್ಣ ದೀಪದ ಬೆಳಕು ಎಲ್ಲ ಕತ್ಲೆನೂ ನಾಶ ಮಾಡಿಬಿಡುತ್ತೆ. ಹಾಗೆ ವಿದ್ಯೆ ಕೂಡ ಬೆಳಕಿನ ಹಾಗೆ ನಮ್ಮಲ್ಲಿ ತುಂಬಿಕೊಂಡಿರೋ ಅಜ್ಞಾನ, ಮೌಢ್ಯತೆ ಅನ್ನೋ ಕತ್ಲೆನ ನಾಶ ಮಾಡಿ ಜ್ಞಾನ ಅನ್ನೋ ಬೆಳಕನ್ನು ಕೊಡುತ್ತೆ. ಏನ್ ಕೊಡುತ್ತೆ? ಏನ್ ಹೇಳಿ? ಅಪ್ರಯೋಜಕ. ಅಗ್ಗಿಷ್ಗೆ ಹಾಕ್ತಾ ಇದ್ದೀನಿ, ಅಗ್ಗಿಷ್ಗೆ ಹಾಕ್ತಾ ಇದ್ದೀನಿ, ಅಗ್ಗಿಷ್ಗೆ ಹಾಕ್ತಾ ಇದ್ದೀನಿ. ಅಗ್ಗಿಷ್ಟಿಕೆ ಹಾಕೋ ನೆಪದಲ್ಲಿ ಪಾಠಕ್ಕೆಲ್ಲ ತಪ್ಪಿಸ್ಕೊತಾ ಇದ್ಯಾ. ಗುರುಗಳಿಗೆ ಹೇಳ್ಬೇಕಾಗತ್ತೆ ನೋಡು. ಅಗ್ಗಿಷ್ಗೆ ಹಾಕಕ್ಕೆ ಗುರುಗಳೇ ಹೇಳಿದ್ದು ರಾಮಚಂದ್ರಣ್ಣ. ಸರಿ, ಹಾಕಪ್ಪ. ಅಣ್ಣ, ನಾನೀಗ ಪಾಠ ಕೇಳ್ತೀನಿ. ಹಾ, ಕೂತ್ಕೋ. ಮುಂದಿನ ಪಾಠಕ್ಕೆ ಹೋಗೋಣ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಸುಗಂಧಿಂ ಪುಷ್ಟಿವರ್ಧನಂ ಶ್ರೀಯಮಾಮೃತಾತ್. ತಿಮ್ಮಣ್ಣ, ಸೀತಾ, ಸೀತಾ, ಏನು ತಿಂದಿಲ್ಲ ನೀನು. ಸ್ವಲ್ಪ ಹಾಲಾದ್ರೂ ಕುಡಿಯಮ್ಮ. ನಂಗೇನ್ ಬೇಡಮ್ಮ. ಇನ್ನು ಎಷ್ಟು ದಿನ ಅಂತ ತಾಳಿನೇ ನೋಡ್ತಾ ಕೂತಿರ್ತೀಯ? ನಂಗೆ ಬೇರೆ ಕೆಲಸ ಏನಿದಮ್ಮ? ನನ್ನ ಭಾಗ್ಯನ ನೋಡೋದು, ಸೆರಗಲ್ ಕಟ್ಟೋದು. ಅಮ್ಮ, ಈ ಗಬ್ಬು ವಾಸನೆ ಏನಮ್ಮ? ಯಾರೋ ದುಷ್ಟ ಇರ್ಬೇಕು.
ಯಾರಪ್ಪ ನೀನು? ಅವರೇ, ಊಟ ಮಾಡಿ 3 ದಿನ ಆಯ್ತು. ತುಂಬಾ ಹೊಟ್ಟೆ ಹಸಿತಿದೆ. ತಿನ್ನಕ್ಕೇನಾದ್ರೆ ಕೊಡಿ ಅವರೇ. ಅಮ್ಮ, ಅವನು ದುಷ್ಟ ಇರ್ಬೇಕು, ಅವನಿಗೇನು ಕೊಡ್ಬೇಡ. ಅಯ್ಯೋ, ಹಾಗೆಲ್ಲ ಹೇಳ್ಬಾರ್ದು ಮಗಳೇ. ಹಸಿದ್ ಬಂದವರಿಗೆ ಅನ್ನ ಹಾಕೋದು ನಮ್ ಧರ್ಮ. ಹೌದಾ? ಏನಪ್ಪ, ಇಲ್ಲೇ ಇರು. ಸರಿ ಅಮ್ಮ. ತಗೊಳಪ್ಪ. ಅವರೇ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತವರೇ. ಸರಿ. ಲೋ ತಿಮ್ಮಣ್ಣ, ಓಡ್ಬೇಡ, ನಿಂತ್ಕೊಳ್ಳೋ. ಲೋ ತಿಮ್ಮಣ್ಣ, ಗೋಡೆ ಯಾಕೋ ಹತ್ತಿದ್ಯಾ? ನಾನಿಲ್ಲಿರಲ್ಲ.